Namaste. Subject Engineering Mathematics for first semester BE. Name of the book author Dr. K.S. Chandrasekhar sir. Module 2 Differential Calculus 2. Article number 2.3 Partial Differentiation. Sub-article number 2.31 Partial Derivatives. Let u be a function of two independent variables x and y. So these two are independent variable. Okay. U is dependent variable. U is depend upon these two independent variables. Okay. X ಮತ್ತು y ಅನ್ನೋದು independent variables. U ಏನಾಗುತ್ತೆ ಡಿಪೆಂಡೆಂಟ್ ವೇರಿಯೇಬಲ್ಸ್ ಆಫ್ ದೀಸ್ ಟು. Okay. So that is u equal to f of x comma y. Otherwise u equal to function of x comma y. Okay. Recapitulating the definition of dy by dx in the case of y equal to f of x. So, ಇದು ಒಂದೇ ಒಂದು variable. This is two variables. Okay. Ordinary derivative. The partial derivatives of u with respect to x. ಅಂದರೆ ಇದು ordinary derivative. Okay. ODE. Ordinary differential equations. dy by dx ಅಂತ ಹೇಳೋದು ordinary differential equations ಇದು. ದಿ ಪಾರ್ಷಿಯಲ್ ಡೆರಿವೇಟಿವ್ಸ್ ಆಫ್ ಯು ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಇದಕ್ಕೆ ಇವಾಗ ಪಾರ್ಷಿಯಲ್ ಡೆರಿವೇಟಿವ್ ಅಪ್ಲೈ ಮಾಡಬೇಕು. ಪಾರ್ಷಿಯಲ್ ಡೆರಿವೇಟಿವ್ ಆಫ್ ಯು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆ್ಯಂಡ್ ಆಲ್ಸೋ ವಿತ್ ರೆಸ್ಪೆಕ್ಟ್ ಟು ವೈ ಆರ್ ಡಿಫೈನ್ಡ್ ಇನ್ ಎ ಸಿಮಿಲರ್ ವೇ. ಸೊ ಡೆಫಿನೇಷನ್ ಮಾತ್ರ ಸೇಮ್ ಇರುತ್ತೆ. ಓಕೆ. ಸೊ ಹಿಯರ್ ಗೋಸ್ ದಿ ಡೆಫಿನೇಷನ್ಸ್. ಡೆಲ್ ಯು ಬೈ ಡೆಲ್ ಎಕ್ಸ್ ಪಾರ್ಷಿಯಲ್ ಡೆರಿವೇಟಿವ್ಗೆ ಸೊ ನಾವು ಯೂಸ್ ಮಾಡಬೇಕಾಗಿರೋದು ಡೆಲ್, ಈ ಸಿಂಬಲ್ ಯೂಸ್ ಮಾಡಬೇಕು, ಡಿ ಯೂಸ್ ಮಾಡಬಾರ್ದು. ದಿಸ್ ಇಸ್ ಫಾರ್ ಆರ್ಡಿನರಿ ಡೆರಿವೇಟಿವ್ಗೆ. ಅರ್ಥ ಆಯ್ತಲ್ಲ. ಡಿ ಅಂತ ಹೇಳಿದ್ರೆ ಈ ಡಿ ಇದೆಯಲ್ಲ ಸ್ಮಾಲ್ ಡಿ, ಸೊ ಇದನ್ನು ನಾವು ಆರ್ಡಿನರಿ ಡಿಫ್ರೆನ್ಷಿಯೇಷನಲ್ಲಿ ಯೂಸ್ ಮಾಡ್ತೇವೆ. ಪಾರ್ಷಿಯಲ್ ಡಿಫ್ರೆನ್ಷಿಯೇಷನ್ ಮಾಡುವಾಗ ಡೆಲ್ ಸಿಂಬಲ್ ಯೂಸ್ ಮಾಡಬೇಕು. ಡೆಲ್ ಯು ಬೈ, ಈಗ ನಾವು ಯಾವುದಕ್ಕೆ ಡಿಫ್ರೆನ್ಷಿಯೇಟ್ ಮಾಡ್ತಾ ಇರೋದು ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಹಾಗಾಗಿ ಡೆಲ್ ಯು ಬೈ ಡೆಲ್ ಎಕ್ಸ್ ಈಕ್ವಲ್ ಟು ಲಿಮಿಟ್ ಡೆಲ್ಟಾ ಎಕ್ಸ್ ಟೆನ್ಸ್ ಟು ಝೀರೋ. ಇದಕ್ಕೆ ಡೆಲ್ಟಾ ಹೇಳಬೇಕು. ಡೆಲ್ಟಾ ಎಕ್ಸ್ ಟೆನ್ಸ್ ಟು ಝೀರೋ ಎಫ್ ಆಫ್ ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್ ಕಾಮ ವೈ. ಡೆಲ್ಟಾ ಎಕ್ಸ್ ಅಂದರೆ ಸ್ಮಾಲ್ ಇನ್ಕ್ರಿಮೆಂಟಲ್ ಲೆಂತ್ ಫಾರ್ ಎಕ್ಸ್, ಗೊತ್ತಾಯ್ತಲ್ಲ. ಮೈನಸ್ ಎಫ್ ಆಫ್ ಎಕ್ಸ್ ವೈ ಹೋಲ್ ಡಿವೈಡೆಡ್ ಬೈ ಡೆಲ್ಟಾ ಎಕ್ಸ್. ಇದು ಕ್ಲಾಸ್ 11th ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸ್ ಲಿಮಿಟ್ಸ್ ಚಾಪ್ಟರಲ್ಲಿ ಇದೆ, ಗೊತ್ತಾಯ್ತಲ್ಲ. ಸೊ ಗೋ ಥ್ರೂ ದಟ್ ಒಂದ್ಸಲ ಅಥವಾ ನೆನಪು ಮಾಡ್ಕೊಳ್ಳಿ. ರೀಕ್ಯಾಪ್ಚುಲೇಷನ್ ಅಂತ ಹೇಳಿದಾರಲ್ಲ, ಒಂದ್ಸಲ ರೀಕಾಲ್ ಮಾಡ್ಕೊಳ್ಳಿ. ಲಿಮಿಟ್ಸ್ದು ಕ್ಯಾಲ್ಕುಲಸ್ ಇದೆಯಲ್ಲ ಅದನ್ನು. ಓಕೆ. ಸೊ ಡೆಲ್ ಯು ಬೈ ಡೆಲ್ ಎಕ್ಸ್ ಈಕ್ವಲ್ ಟು ಲಿಮಿಟ್ ಡೆಲ್ಟಾ ಎಕ್ಸ್ ಟೆನ್ಸ್ ಟು ಝೀರೋ ಎಫ್ ಆಫ್ ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್ ಕಾಮ ವೈ ಮೈನಸ್ ಎಫ್ ಆಫ್ ಎಕ್ಸ್ ವೈ ಡಿವೈಡೆಡ್ ಬೈ ಡೆಲ್ಟಾ ಎಕ್ಸ್. ಕಾಲ್ ಇಟ್ ಆ್ಯಸ್ ಇಕ್ವೇಷನ್ ನಂಬರ್ 1. ನೆಕ್ಸ್ಟ್ ಡೆಲ್ ಯು ಬೈ ಡೆಲ್ ವೈ ಅಂದರೆ ಪಾರ್ಷಿಯಲ್ ಡೆರಿವೇಟಿವ್ ಆಫ್ ಯು ವಿತ್ ರೆಸ್ಪೆಕ್ಟ್ ಟು ವೈ. ಇದು ಪಾರ್ಷಿಯಲ್ ಡೆರಿವೇಟಿವ್ ಆಫ್ ಯು ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಓಕೆ. ಸೊ ಡೆಲ್ ಯು ಬೈ ಡೆಲ್ ವೈ ಈಕ್ವಲ್ ಟು ಲಿಮಿಟ್ ಡೆಲ್ಟಾ ವೈ ಟೆನ್ಸ್ ಟು ಝೀರೋ ಎಫ್ ಆಫ್ ಎಕ್ಸ್ ಕಾಮ ವೈ ಪ್ಲಸ್ ಡೆಲ್ಟಾ ವೈ ಮೈನಸ್ ಎಫ್ ಆಫ್ ಎಕ್ಸ್ ವೈ ಹೋಲ್ ಡಿವೈಡೆಡ್ ಬೈ ಡೆಲ್ಟಾ ವೈ. ಕಾಲ್ ಇಟ್ ಆ್ಯಸ್ ಇಕ್ವೇಷನ್ ನಂಬರ್ 2. ಇದು ಡೆಲ್ಟಾ ಎಕ್ಸ್, ಇದು ಡೆಲ್ಟಾ ವೈ. ಓಕೆ. ಸೊ ಈ ಸಿಂಬಲ್ ಇದೆಯಲ್ಲ ಡೆಲ್ ಸಿಂಬಲ್ಲು ಈಸ್ ದಿ ಸಿಂಬಲ್ ಆಫ್ ಪಾರ್ಷಿಯಲ್ ಡೆರಿವೇಟಿವ್. ಇದನ್ನು ಪಾರ್ಷಿಯಲ್ ಡೆರಿವೇಟಿವ್ಗೆ ನಾವು ಈ ಸಿಂಬಲ್ ಯೂಸ್ ಮಾಡೋದು. ಓಕೆ. ಯೂಶ್ವಲಿ ರೀಡ್ ಆ್ಯಸ್ ಡೆಲ್ ಅಂತ ನಾವು ರೀಡ್ ಮಾಡ್ತೇವೆ. ಆ್ಯಂಡ್ ಇಟ್ ಶುಡ್ ನಾಟ್ ಬಿ ರಿಟನ್ ಆ್ಯಸ್ ಈ ಸಿಂಬಲ್ ಬರಿಬಾರ್ದು. ಇದು ಡೆಲ್ಟಾ ಸಿಂಬಲ್, ಆ್ಯನ್ ಎಕ್ವೈಂಟೆಡ್ ಸಿಂಬಲ್ ಇದು, ಗೊತ್ತಾಯ್ತಲ್ಲ. ಇದು ಡೆಲ್ಟಾ ಸಿಂಬಲ್ಲೇ ಬೇರೆ, ಇದು ಡೆಲ್ ಸಿಂಬಲ್ಲೇ ಬೇರೆ. ಕೆಲವರು ಡೋ ಅಂತ ಪ್ರೊನೌನ್ಸಿಯೇಷನ್ ಮಾಡ್ತಾರೆ, ಆಯಿತಾ. ಆದರೆ ನಾವೆಲ್ಲ ಏನು ಮಾಡ್ತೇವೆ, ಡೆಲ್ ಅಂತಲೇ ನಾವು ಪ್ರೊನೌನ್ಸಿಯೇಷನ್ ಮಾಡಬೇಕು. ಓಕೆ. ಸೊ ಕೆಲವು ಸ್ಟೇಟಲ್ಲಿ ಏನು ಮಾಡ್ತಾರೆ, ಇದನ್ನು ಡೋ ಅಂತ ಯೂಸ್ ಮಾಡ್ತಾರೆ. ಓಕೆ. ಬಟ್ ಇಲ್ಲಿ ನಾವು ಕರ್ನಾಟಕ ಸ್ಟೇಟಲ್ಲಿ ಡೆಲ್ ಅಂತಲೇ ನಾವು ಯೂಸ್ ಮಾಡೋದು ಇದಕ್ಕೆ. ಓಕೆ. ಈ ಸಿಂಬಲ್ನ ಡೆಲ್ಟಾ ಅಂತ ಯೂಸ್ ಮಾಡಬೇಕು. Thus, equation number 1 is called a partial derivative of u with respect to x. And second equation ಇದೆಯಲ್ಲ is called the partial derivative of u with respect to y.
ಸೊ ಇಕ್ವೇಷನ್ ನಂಬರ್ 1ಅನ್ನು ನಾವು ಏನಂತ ಕಾಲ್ ಮಾಡ್ತೇವೆ, ಇದು ಪಾರ್ಷಿಯಲ್ ಡೆರಿವೇಟಿವ್ ಆಫ್ ಯು ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಇಕ್ವೇಷನ್ ನಂಬರ್ 2 ಪಾರ್ಷಿಯಲ್ ಡೆರಿವೇಟಿವ್ ಆಫ್ ಯು ವಿತ್ ರೆಸ್ಪೆಕ್ಟ್ ಟು ವೈ ಅಂತ ಕಾಲ್ ಮಾಡೋದು. ಓಕೆ, ನೆಕ್ಸ್ಟ್ ಇಟ್ ಶುಡ್ ಬಿ ಅಬ್ಸರ್ವ್ ದಟ್ ಇನ್ ದಿ in the equation 1 x is varying whereas y is remaining constant. ಇಲ್ಲಿ ಅಬ್ಸರ್ವ್ ಮಾಡಿ, ಎಕ್ಸ್ ಅನ್ನೋದು ವೇರಿ ಆಗುತ್ತೆ. ಓಕೆ, ಇಲ್ಲಿ ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್. ಸೊ ಡೆಲ್ಟಾ ಎಕ್ಸ್ ಇದು ಇನ್ಕ್ರಿಮೆಂಟ್ ಆಯಿತು, ಇದು ವೇರಿ ಆಗಿದೆ. ಓಕೆ, ವೈ ಇಲ್ಲಿ ಕಾನ್ಸ್ಟೆಂಟ್ ಆಗಿದೆ. ಓಕೆ, ಆಲ್ಸೋ ಇನ್ ದಿ ಈಕ್ವೇಷನ್ ನಂಬರ್ 2ನಲ್ಲಿ ನೋಡೋಣ, ಡೆಲ್ಟಾ ವೈ, ಇಲ್ಲಿ ವೈ ಏನಾಗಿದೆ, ಇನ್ಕ್ರಿಮೆಂಟ್ ಚೇಂಜ್ ಆಗಿದೆ ಇಲ್ಲಿ. ಓಕೆ, ವೈ ಈಸ್ ವೇರಿಂಗ್, ವೈ ಇರೋದು ಪ್ಲಸ್ ಡೆಲ್ಟಾ ವೈ ಚೇಂಜ್ ಆಯಿತು. ಸೊ ವೈ ಈಸ್ ವೇರಿಂಗ್ ವೆರಾಸ್ ಎಕ್ಸ್ ಇಸ್ ರಿಮೈನಿಂಗ್ ಕಾನ್ಸ್ಟೆಂಟ್. ಎಕ್ಸ್ ರಿಮೈನಿಂಗ್ ಕಾನ್ಸ್ಟೆಂಟ್ ಆಗಿರುತ್ತೆ, ಬಟ್ ವೈ ಮಾತ್ರ ವೇರಿ ಆಗುತ್ತೆ ಈ ಕೇಸಲ್ಲಿ. ಗೊತ್ತಾಯ್ತಲ್ಲ, ಈ ಕೇಸಲ್ಲಿ ಎಕ್ಸ್ ವೇರಿ ಆಗುತ್ತೆ, ವೈ ಕಾನ್ಸ್ಟೆಂಟ್ ಆಗಿರುತ್ತೆ. ಓಕೆ, ದಿ ಡೆರಿವೇಟಿವ್ ಆಫ್ ಯು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಟ್ರೀಟಿಂಗ್ ವೈ ಆಸ್ ಎ ಕಾನ್ಸ್ಟೆಂಟ್ ಈಸ್ ಕಾಲ್ಡ್ ಆಸ್ ದ ಪಾರ್ಷಿಯಲ್ ಡೆರಿವೇಟಿವ್ ಆಫ್ ಯು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆ್ಯಂಡ್ ಈಸ್ ಡಿನೋಟೆಡ್ ಬೈ ಡೆಲ್ ಯು ಬೈ ಡೆಲ್ ಎಕ್ಸ್ ಆರ್ ಯು ಆಫ್ ಎಕ್ಸ್ ಅಂತ ಕಾಲ್ ಮಾಡ್ತೀವಿ, ಯು ಎಕ್ಸ್ ಅಂತ. ಓಕೆ, ಅಂದರೆ ಇದಕ್ಕೆ ಡೆಲ್ ಯು ಬೈ ಡೆಲ್ ಎಕ್ಸ್ ಅಂತಲೂ ಹೇಳ್ಬೋದು, ಅಥವಾ ಪಾರ್ಷಿಯಲ್ ಡೆರಿವೇಟಿವ್ ಆಫ್ ಯು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ವೈ ಟ್ರೀಟೆಡ್ ಆಸ್ ಕಾನ್ಸ್ಟೆಂಟು, ಇದನ್ನು ನಾವು ಯು ಎಕ್ಸ್ ಅಂತಲೂ ಹೇಳ್ಬೋದು, ಯು ಆಫ್ ಎಕ್ಸ್ ಅಂತಲೂ ಹೇಳ್ತಾರೆ. ಓಕೆ, ಸಿಮಿಲರ್ಲಿ ದಿ ಡೆರಿವೇಟಿವ್ ಆಫ್ ಯು ವಿತ್ ರೆಸ್ಪೆಕ್ಟ್ ಟು ವೈ ಟ್ರೀಟಿಂಗ್ ಎಕ್ಸ್ ಆಸ್ ಎ ಕಾನ್ಸ್ಟೆಂಟ್ ಈಸ್ ಕಾಲ್ಡ್ ದಿ ಪಾರ್ಷಿಯಲ್ ಡೆರಿವೇಟಿವ್ ಆಫ್ ಯು ವಿತ್ ರೆಸ್ಪೆಕ್ಟ್ ಟು ವೈ ಆ್ಯಂಡ್ ಈಸ್ ಡಿನೋಟೆಡ್ ಬೈ ಡೆಲ್ ಯು ಬೈ ಡೆಲ್ ವೈ ಆರ್ ಯು ವೈ. ಅಂದರೆ ಈಗ ಪಾರ್ಷಿಯಲ್ ಡೆರಿವೇಟಿವ್ ಆಫ್ ಯು ವಿತ್ ರೆಸ್ಪೆಕ್ಟ್ ಟು ವೈಯಲ್ಲಿ ಏನಾಗುತ್ತೆ, ಎಕ್ಸ್ ಕಾನ್ಸ್ಟೆಂಟ್ ಆಗುತ್ತೆ. ಗೊತ್ತಾಯ್ತಲ್ಲ, ಸೊ ಇದನ್ನು ಡೆಲ್ ಯು ಬೈ ಡೆಲ್ ವೈ ಅಂತ ಕಾಲ್ ಮಾಡ್ತೀವಿ, ಅದರ್ವೈಸ್ ಯು ಆಫ್ ವೈ ಅಂತಲೂ ಕಾಲ್ ಮಾಡ್ತೀವಿ, ಯು ವೈ ಅಂತಲೂ ಹೇಳ್ತೇವೆ. ದಿ ಪ್ರಾಡಕ್ಟ್ ರೂಲ್, ಕೋಶಂಟ್ ರೂಲ್ ಆ್ಯಂಡ್ ದಿ ಫಂಕ್ಷನ್ ಆಫ್ ಎ ಫಂಕ್ಷನ್ ರೂಲ್ ಕಂಟಿನ್ಯೂಸ್ ಟು ಹೋಲ್ಡ್ ಗುಡ್ ಹಿಯರ್ ಆಲ್ಸೋ. ಸೊ ನಾವು ಹೇಗೆ ಆರ್ಡಿನರಿ ಡಿಫ್ರೆನ್ಷಿಯೇಷನಲ್ಲಿ ಪ್ರಾಡಕ್ಟ್ ರೂಲು, ಕೋಶಂಟ್ ರೂಲು ಮತ್ತು ಚೈನ್ ರೂಲ್ ಎಲ್ಲ ಅಪ್ಲೈ ಮಾಡ್ತೇವೆ, ಸೇಮ್ ಇಲ್ಲೂ ಕೂಡ ಅದೇ ಥರನೇ ಇರುತ್ತೆ. ಓಕೆ,